ಅಂಚೆ ಕಚೇರಿ ಬಂದ್ ಮಾಡಿದ್ದನ್ನು ವಿರೋಧಿಸಿ ವಿಎಸ್ಎಸ್ ಪ್ರತಿಭಟನೆಗೆ ಬೆಂಬಲ ನೀಡಿದ ಕೆಎಂಯು ಅಧ್ಯಕ್ಷ ಶಫಿ ಬೇಣಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ತೇರ್ ಬಜಾರ್ದಲ್ಲಿ ಪುರಸಭೆ ಮಳಿಗೆಯಲ್ಲಿರುವ ರಾಮದುರ್ಗ ಟೌನ್ ಅಂಚೆ ಕಚೇರಿಯನ್ನು ಬಂದ್ ಮಾಡಿ ಹೆಡ್ ಪೋಸ್ಟ್ಗೆ ವಿಲೀನಗೊಳಿಸುತ್ತಿರುವುದನ್ನು ವಿರೋಧಿಸಿ ವಿಜಯ್ ನಾಯ್ಕ ಅವರ ನೇತೃತ್ವದ ವಿಜಯ ಸೇನಾ ಸಮಿತಿಯು ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತಿದೆ. ಬೆಳಗಾವಿ ರಸ್ತೆಯಲ್ಲಿರುವ ಮುಖ್ಯ ಪ್ರಧಾನ ಅಂಚೆ ಕಚೇರಿಯ ಎದುರು ವಿಜಯ ಸೇನಾ ಸಮಿತಿಯು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಪ್ರತಿಭಟನೆಯು ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಒಂದು ಪ್ರತಿಭಟನೆಯಲ್ಲಿ ನೂರಾರು ಸಾರ್ವಜನಿಕರು, ವೃದ್ಧರು, ಯುವಕರು ಮತ್ತು ಅಂಧರು ಪಾಲ್ಗೊಂಡಿದ್ದು, ಕರ್ನಾಟಕ ಮುಸ್ಲಿಂ ಯೂನಿಟಿ ಕೂಡ ತಮ್ಮ ಬೆಂಬಲ ಸೂಚಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದೆ. ರಾಮದುರ್ಗ ಟೌನ್ ಅಂಚೆ ಕಚೇರಿಯು ಪಟ್ಟಣದ ನೂರಾರು ಕುಟುಂಬಗಳಿಗೆ, ವಿಶೇಷವಾಗಿ ಹಿರಿಯ ನಾಗರಿಕರಿಗೆ, ರೈತರಿಗೆ, ಮಹಿಳೆಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅತ್ಯಗತ್ಯವಾಗಿದ್ದು, ವೃದ್ಧಾಪ್ಯ ವೇತನ, ಆರ್‌ಡಿ ಉಳಿತಾಯ ಯೋಜನೆ, ಸ್ಕಾಲರ್‌ಶಿಪ್, ಪಿಂಚಣಿ ಇತ್ಯಾದಿಗಳಿಗೆ ಈ ಅಂಚೆ ಕಚೇರಿಯನ್ನೇ ಅವಲಂಬಿಸಿದ್ದಾರೆ. ಇದನ್ನು ವಿಲೀನಗೊಳಿಸಿದರೆ ಹಿರಿಯ ನಾಗರಿಕರು ಕಿಲೋಮೀಟರ್ ಗಟ್ಟಲೆ ನಡೆದು ಹೋಗುವುದು ತುಂಬಾ ಕಷ್ಟಕರ. ಅದರ ಜೊತೆಗೆ ಸಾರ್ವಜನಿಕರಿಗೆ ಸೇವೆ ಸಿಗುವುದು ಕೂಡ ವಿಳಂಬವಾಗುತ್ತದೆ ಎಂದು ಹೋರಾಟಗಾರರು ಆಕ್ರೋಶ ಹೊರಹಾಕಿದರು. ಕೂಡಲೇ ರಾಮದುರ್ಗ ಟೌನ್ ಅಂಚೆ ಕಚೇರಿಯ ವಿಲೀನ ಪ್ರಕ್ರಿಯೆಯನ್ನು ಕೈಬಿಡಬೇಕು ಮತ್ತು ಮೊದಲಿನ ಹಾಗೆ ಅದೇ ಸ್ಥಳದಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡಬೇಕೆಂದು ಒತ್ತಾಯಿಸಿದ ಕರ್ನಾಟಕ ಮುಸ್ಲಿಂ ಯೂನಿಟಿ ರಾಮದುರ್ಗ ತಾಲೂಕಾಧ್ಯಕ್ಷ ಶಫಿ ಬೇಣಿ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕೆಎಂಯು ಉಪಾಧ್ಯಕ್ಷ ಮುರ್ತುಜಲಿ ಪೆಂಡಾರಿ, ಎಂಕೆ ಯಾದವಾಡ್, ಜಹೀರ್ ಪೆಂಡಾರಿ ಮತ್ತು ಮಾನವ ಬಂಧುತ್ವ ಮುಖಂಡ ಭೀಮ್ಶಿ ಕನಕನ್ನವರ್ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ. 2ನೇ ದಿವಸ ನಮ್ಮ ವಿಜಯ ಸೇನಾ ಸಮಿತಿಯಿಂದ ಅನಿರ್ದಿಷ್ಟಾವಧಿ ಸತ್ಯಾಗ್ರಹನ ಪ್ರಾರಂಭ ಮಾಡಿದ್ದಾರೆ. ಏನು ವಿಷಯಪ್ಪ ಅಂತಂದ್ರೆ, ರಾಮದುರ್ಗದಲ್ಲಿ ಶಹರ್ ಒಳಗೆ ಒಂದು ಮುಖ್ಯ ಕಚೇರಿ ಐತಿ, ಪೋಸ್ಟ್ ಆಫೀಸದ್ದು. 2 ಅದರದ ಅಂಗ ಕಚೇರಿಗಳು ಅದಾವ. ಒಂದು ತೇರ್ ಬಜಾರ್ ಒಳಗೆ ಐತಿ, ಇನ್ನೊಂದು ಕುದ್ರಿ ಬೈಲ್ ಹತ್ರ ಐತಿ. ತೇರ್ ಬಜಾರ್ ಅಂತಲೇ ಇದ್ದಂಥ ಕಚೇರಿಯನ್ನು ಈಗಾಗಲೇ ಅವರು ನಿಲ್ಲಿಸಿದ್ದಾರೆ. ಕಾರಣ ಏನಂತಂದ್ರೆ, ಮೇಲೆಯಿಂದ ಆದೇಶ ಬಂದೈತಿ, ಅದನ್ನು ಹೆಡ್ ಪೋಸ್ಟ್ ಆಫೀಸಿಗೆ ಮರ್ಜ್ ಮಾಡಿದ್ವಿ ಅಂತ. ಅವರಿಗೆ ಗೊತ್ತಿಲ್ಲ, ತೇರ್ ಬಜಾರ್ದಾಗ ಇದ್ದಂಥ ಅದು ಏನೊಂದು ಸಬ್ ಪೋಸ್ಟ್ ಆಫೀಸ್ ಐತಿ, ಅಲ್ಲಿ ಚೀಚ್ಕಂಡಿ ಆಗಲಿ, ದೊಡ್ಡಮನೆ ಆಗಲಿ, ಹಾಗೂ ನಮ್ಮ ರಾಮದುರ್ಗ ಶಹರದ ನೇಕಾರಪೇಟೆ 7 ಪೇಟೆ ಬರ್ತಾವೆ. ಎಲ್ಲ ವಯಸ್ಸಾದವರು, ಅಂಗವಿಕಲರು, ಅಲ್ಲಿ ಅವ್ರಿಗೆಲ್ಲ ಸಮೀಪ ಆಕೈತಿ. ಅಲ್ಲೇ ಎಲ್ಲ ತಮ್ಮ ಪೋಸ್ಟ್ ಆಫೀಸ್ನಲ್ಲಿ ಏನೊಂದು ಟ್ರಾನ್ಸಾಕ್ಷನ್ ಇರ್ಬೋದು, ಅಕೌಂಟ್ಸದ್ದು ಇರ್ಬೋದು, ಪೆನ್ಷನ್ನದ್ದು ಇರ್ಬೋದು, ಎಲ್ಲ ಅಲ್ಲೇ ಅವ್ರಿಗೆ ಭಾಳ ಅನುಕೂಲ ಇತ್ತು. ಅದನ್ನು ಈಗ ಇಲ್ಲಿ ಬೆಳಗಾವಿ ರೋಡಿಗೆ ಹೊಸ ಪೋಸ್ಟ್ ಆಫೀಸಿಗೆ ಅದನ್ನು ಮರ್ಜ್ ಮಾಡಿ ಅಲ್ಲಿ ಬಂದ್ ಮಾಡಿದ್ದಾರೆ. ಅದಕ್ಕೆ ಇದು ಸಾರ್ವಜನಿಕರ ಏನೊಂದು ತೊಂದರೆ ಐತಿ, ಅದನ್ನು ಗಮನಿಸಿದಂಥ ನಮ್ಮ ಗೆಳೆಯರಾದ ವಿಜಯ್ ಅವರು ತಮ್ಮ ವಿಜಯ ಸೇನಾ ಸಮಿತಿ ವತಿಯಿಂದ ಇದೊಂದು ಅನಿರ್ದಿಷ್ಟಾವಧಿ ಸತ್ಯಾಗ್ರಹನ ಮಾಡಿ ಮತ್ತೆ ಪುನರ್ ಆರಂಭ ಅಲ್ಲಿ ಮಾಡಬೇಕಂಥೇಳಿ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಲೋಕಸಭಾ ಸದಸ್ಯರಾದಂಥ ಜಗದೀಶ್ ಶೆಟ್ಟರ್ ಅವರು ಕೂಡ ಆ ಕಚೇರಿ ಅಲ್ಲೇ ಪುನರ್ ಆರಂಭ ಮಾಡಿರಿ ಅಂತ ತಿಳ್ಕೊಂಡು ಒಂದು ಲೆಟರನ್ನು ಕೊಟ್ಟಿದ್ದಾರೆ. ನಾವು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಇವತ್ತು ನಾವು ಎಲ್ಲ ನಮ್ಮ ಮಾನವ ಬಂಧುತ್ವವಾದಿ ವತಿಯಿಂದ ನಮ್ಮ ಭೀಮ್ಶಿ ಕನಕನ್ನವರಾಗಲಿ, ನಮ್ಮ ಕರ್ನಾಟಕ ಮುಸ್ಲಿಂ ಯೂನಿಟಿಯಿಂದ ನಾವು, ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬನ್ನದವರು ಎಲ್ಲರೂ ಈ ಹೋರಾಟವನ್ನು ಬೆಂಬಲವನ್ನು ವ್ಯಕ್ತಪಡಿಸಿದ್ವಿ. ಮತ್ತು ಇಲ್ಲಿ ಅಧಿಕಾರಿಗಳಿಗೆ ನಾವು ಮಾತಾಡಿದಾಗ ಅವ್ರು ಏನಂತಾರೆ, ಇಲ್ಲ ಮೇಲಿಂದ ಆದೇಶ ಬರುವವರೆಗೂ ನಾವು ಏನು ಇದು ಪ್ರಾರಂಭ ಮಾಡೋಕ್ಕಾಗೋದಿಲ್ಲ ಅಂತಾರೆ. ಆಮೇಲೆ ಇಲ್ಲಿ ಎಲ್ಲರೂ ಎಲ್ಲ ವಯಸ್ಸಾದವ್ರು ಇದ್ದಾರೆ, ಅಂಗವಿಕಲರಿದ್ದಾರೆ. ಅವ್ರಿಗೆ ನೋಡಿದ್ರೆ ಇಲ್ಲಿ ಯಾರೇ ಬರಲಿ ಈ ಹೋರಾಟಕ್ಕೆ ಬೆಂಬಲ ಸೂಕ್ತವಾಗಿ ಅವರು ವ್ಯಕ್ತಪಡಿಸಕ್ಕೆ ಬಂದ್ರಂದ್ರೆ ಅದನ್ನು ನೋಡಿದರೆ ಪ್ರತಿಯೊಬ್ಬರಿಗೂ ತಲೆ ತಿರುಗುವಂಥ ಸನ್ನಿವೇಶ ಅದಾವ. ಇಲ್ಲಿ ಏನಪ್ಪ ಇಷ್ಟು ವಯಸ್ಸಾಗಿ ಪಾಪಿ ಇಲ್ಲಿ ಎಲ್ಲ ಕುಂತಾರ, ಈ ಬಿಸಿಲು 40 ಡಿಗ್ರಿ 41 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಾಗ ಇವತ್ತು ತಮ್ಮ ಒಂದು ಏನೊಂದು ಹೋರಾಟ ಐತಿ, ತಮ್ಮ ಅಲ್ಲೇ ಪುನರ್ ಆರಂಭ ಆಗಬೇಕು ಪೋಸ್ಟ್ ಆಫೀಸ್ ಅಂತ ತಿಳ್ಕೊಂಡು ಏನಾರು ಒಂದು ಹೋರಾಟ ಮಾಡಕತ್ತಾರೆ. ಅದಕ್ಕೆ ತಕ್ಷಣಕ್ಕೆ ಮೇಲಧಿಕಾರಿಗಳು ಇದಕ್ಕೆ ಸ್ಪಂದನೆ ಕೊಟ್ಟು ನಾಳೆಯಿಂದ ನಾಳೆ ಅದನ್ನು ಪುನರ್ ಆರಂಭ ಮಾಡಲಿಲ್ಲ ಅಂದ್ರೆ ನಾವು ಕೂಡ ವಿಜಯ ಸೇನಾ ಸಮಿತಿ ವತಿಯಿಂದ ಸೇರಿ ಇಲ್ಲಿ ಯಾರ್ಯಾರ್ದು ಫೋಟೋ ಇಟ್ಟು ಶವಯಾತ್ರೆ ಮಾಡಿ ಭಜನೆ ಹಚ್ತಾರಲ್ಲ, ನಾಳೆ ಆ ಕೆಲಸ ಆಗಬಾರ್ದು. ಅದಕ್ಕೆ ಅವರು ಇವತ್ತು ಸಾಯಂಕಾಲ ಎಷ್ಟೊತ್ತಿದ್ರು ಅದನ್ನು ನಾಳೆ ಅಲ್ಲಿ ಸಬ್ ಪೋಸ್ಟ್ ಆಫೀಸನ್ನು ಪ್ರಾರಂಭ ಮಾಡಬೇಕಂತೇಳಿ ತಮ್ಮ ಮಾಧ್ಯಮ ಮೂಲಕನೂ ನಾವು ಅವರಿಗೆ ವಿನಂತಿಯನ್ನು ಮಾಡ್ಕೋತೀವಿ.